ಮೈಸೂರು ಪಬ್ನಲ್ಲಿ ಬೆಂಕಿ ದುರಂತಕ್ಕೆ ಇಬ್ಬರು ಬಲಿಯಾದ ಪ್ರಕರಣದ ನಂತರ ಆಸ್ಪತ್ರೆ ಪಕ್ಕದಲ್ಲೇ ಪಬ್ ತಲೆ ಎತ್ತೋದಕ್ಕೆ ಪರ್ಮಿಷನ್ ಹೇಗೆ ಸಿಕ್ತು ಅಂತ. ಆಸ್ಪತ್ರೆ ಅಕ್ಕಪಕ್ಕ ಮದ್ಯದಂಗಡಿ ಇರಬಾರದು ಅನ್ನುವಂತಹ ನಿಯಮ ಇದೆ. ಆಸ್ಪತ್ರೆ, ಸ್ಕೂಲು ಇವೆಲ್ಲವೂ ಕೂಡ ಈ ಪಬ್ ವ್ಯಾಪ್ತಿಗೆ ಬರಬಾರ್ದು, ಅಲ್ಲಿ ಬಫರ್ ಝೋನ್ ನಿರ್ಮಾಣ ಆಗಬೇಕು, ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡ್ಬಾರ್ದು ಅಂತ ರೂಲ್ಸ್ ಇದೆ. ಇಷ್ಟಾದರೂ ಆಸ್ಪತ್ರೆ ಪಕ್ಕದಲ್ಲಿ ಪಬ್ಗೆ ಅನುಮತಿ ಕೊಟ್ಟಿದ್ದು ಯಾರು ಅನ್ನೋದು ಪ್ರಶ್ನೆ. ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯಿಂದ ಅನಾಹುತ ಏನೋ ವಿಸ್ತರಣೆ ಆಗೋದು ತಪ್ಪಿತು. ಪಬ್ ಪಕ್ಕದ ಆಸ್ಪತ್ರೆಗೂ ಕೂಡ ಬೆಂಕಿ ಹಬ್ಬಿಡ್ತಾ ಇತ್ತು. ಸಮಯಕ್ಕೆ ತಕ್ಕಂತೆ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದಿರಲಿಲ್ಲ ಅಂದರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನೋಡಿ, ಸೌಂಡ್ ಪೊಲ್ಯೂಷನ್ ಜಾಸ್ತಿ ಆಗೋ ಕಾರಣಕ್ಕೋಸ್ಕರ ಸ್ಕೂಲ್ ಪ್ರಿಮೈಸಸ್ ಇರ್ಬೋದು, ಅಥವಾ ಕಾಲೇಜ್ ನಡೆಸುವಂತಹ ಜಾಗ ಇರ್ಬೋದು, ಅಥವಾ ಹಾಸ್ಪಿಟಲ್ ಇರ್ಬೋದು, ಇವೆಲ್ಲವೂ ಕೂಡ ಸೆನ್ಸಿಟಿವ್ ಏರಿಯಾಸು. ಇಲ್ಲಿ ಹೇಗೆ ಪರ್ಮಿಷನ್ ಸಿಕ್ತು ಅನ್ನೋದು ಪ್ರಶ್ನೆ. ಸಾಮಾನ್ಯವಾಗಿ ನಿಯಮಗಳ ಪ್ರಕಾರವಾಗಿ ಮದ್ಯದ ಅಂಗಡಿಗಳ ಪಕ್ಕದಲ್ಲಿ ಆಸ್ಪತ್ರೆಗಳು, ಶಾಲಾ ಕಾಲೇಜುಗಳು ಇರಬಾರ್ದು, ಅಥವಾ ಶಾಲಾ ಕಾಲೇಜುಗಳ ಪಕ್ಕದಲ್ಲಿ ಮದ್ಯದ ಅಂಗಡಿ ಇರಬಾರ್ದು. ಆದರೆ ಮೈಸೂರಿನಲ್ಲೇ ಪ್ರಮುಖವಾದಂಥ ರಸ್ತೆಯಲ್ಲೇ ಆಸ್ಪತ್ರೆಯ ಪಕ್ಕದಲ್ಲೇ ಮದ್ಯದ ಅಂಗಡಿಯ ವ್ಯವಸ್ಥೆ ಇರುವಂಥದ್ದು. ತಾವೀಗೇನು ಗಮನಿಸ್ತಾ ಇದ್ದೀರಿ, ಇದು ಮೈಸೂರಿನ ಹೊರ ವಸ್ತುಲ ರಸ್ತೆಯಲ್ಲಿ ಏನು ಇನ್ನೇ ರೆಸ್ಟೋ ಪಬ್ನಲ್ಲಿ ಬೆಂಕಿಯ ಅವಘಡ ಸಂಭವಿಸ್ತೋ ಆ ಒಂದು ಕಟ್ಟಡದ ಪಕ್ಕದಲ್ಲೇ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೂ ಕೂಡ ಕಾರ್ಪೊರೇಷನ್ನವರು ಮತ್ತು ಆರೋಗ್ಯ ಇಲಾಖೆಯವರು ಅನುಮತಿ ಕೊಟ್ಟಿರುವಂಥದ್ದು. ಇಲ್ಲಿ ಎರಡು ಥರದ ತಪ್ಪುಗಳು. ಒಂದು, ಮದ್ಯದ ಅಂಗಡಿಯ ಪಕ್ಕದಲ್ಲಿ ಆಸ್ಪತ್ರೆಗೆ ಪರ್ಮಿಷನನ್ನು ಯಾವ ರೀತಿಯಾಗಿ ಕೊಡಲಾಯಿತು, ಅಥವಾ ಆಸ್ಪತ್ರೆಗೆ ಪರ್ಮಿಷನನ್ನು ಕೊಟ್ಟ ಮೇಲೆ ಮದ್ಯದ ಅಂಗಡಿಗೆ ಪರ್ಮಿಷನನ್ನು ಯಾವ ರೀತಿಯಾಗಿ ಕೊಡಲಾಯಿತು. ಎರಡೂ ಕೂಡ ತಪ್ಪು. ಯಾಕಂದರೆ ನಾವು ಮುಂಚಿತವಾಗಿ ಬಂದಿದ್ದೀವಿ ಅನ್ನುವಂಥದ್ದು ಅಬಕಾರಿ ಇಲಾಖೆಯವರ ಪ್ರಕಾರವಾಗಿ ಲೆಕ್ಕದಾದರೆ ಆಸ್ಪತ್ರೆಗೆ ಪರ್ಮಿಷನ್ ಯಾವ ರೀತಿಯಾಗಿ ಸಿಕ್ತು. ನೀವು ಗಮನಿಸ್ತಾ ಇರ್ಬೋದು, ಎರಡೂ ಕಟ್ಟಡಗಳು ಒಂದೇ ಪಕ್ಕ ಇರುವಂತಹ ಕಟ್ಟಡಗಳು. ಒಂದು ವೇಳೆ ನಿನ್ನೆ ಆ ಬೆಂಕಿಯ ಅವಘಡ ಅಗ್ನಿಶಾಮಕ ದಳದವರು ಸರಿಯಾದ ಸಮಯಕ್ಕೆ ಬಾರದೇ ಇದ್ದಿದ್ದರೆ ಈಸಿಯಾಗಿ ಅದು ಪಕ್ಕದಲ್ಲಿರುವಂಥ ಆಸ್ಪತ್ರೆಗೂ ಕೂಡ ಅಂಟ್ಕೋತಾ ಇತ್ತು. ಅಲ್ಲಿರುವಂಥ ರೋಗಿಗಳ ಪಾಡೇನು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಇಲ್ಲಿರುವಂಥದ್ದು ಆಸ್ಪತ್ರೆಯ ಪಕ್ಕದಲ್ಲೇ MRPಗೆ ಅವಕಾಶವನ್ನು ಕೊಟ್ಟಿದ್ದಂಥದ್ದು ಯಾರು, ಅಥವಾ MRP ಮೊದಲೇ ಇದ್ರೂ ಕೂಡ ಆಸ್ಪತ್ರೆಗೆ ಪರ್ಮಿಷನ್ನ ಕೊಟ್ಟಿದ್ದಂಥದ್ದು ಯಾವುದು. ಇಲ್ಲಿ ನಿಯಮಗಳ ಉಲ್ಲಂಘನೆ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ನಗರ ಪಾಲಿಕೆ ಅಧಿಕಾರಿಗಳು, ಆರೋಗ್ಯ ಇಲಾಖೆಯವರು ಎಲ್ಲರೂ ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ. ನಿನ್ನೆ ಏನಾದರೂ ಒಂದು ಚೂರು ಅಗ್ನಿಶಾಮಕ ದಳದವರು 5 ನಿಮಿಷ ತಡವಾಗಿದ್ರೂ ಕೂಡ ಬಹುದೊಡ್ಡ ಅವಘಡ ಮೈಸೂರಿನಲ್ಲಿ ಸಂಭವಿಸ್ತಾ ಇತ್ತು. ಒಂದು ಕ್ಲಿಯರ್ ಆಗಬೇಕಾಗಿರುವಂಥದ್ದು, ಆಸ್ಪತ್ರೆಗೆ ಪರ್ಮಿಷನ್ ಕೊಟ್ಟಿದ್ದಂಥದ್ದು ಯಾರು, ಜೊತೆಗೆ ಪಕ್ಕದಲ್ಲಿ MRPಗೆ ಪರ್ಮಿಷನನ್ನು ಕೊಟ್ಟಿದ್ದಂಥದ್ದು ಯಾರು. MRP ಮೊದಲು ಬಂದಿದ್ದರೆ ಆಸ್ಪತ್ರೆಗೆ ಪರ್ಮಿಷನ್ ಹೇಗಾಯಿತು, ಆಸ್ಪತ್ರೆ ಮೊದಲು ಬಂದಿದ್ದರೆ MRPಗೆ ಪರ್ಮಿಷನ್ ಹೇಗಾಯಿತು ಅನ್ನುವಂಥದ್ದು ಇಲ್ಲಿರುವಂತಹ ಬಹುದೊಡ್ಡವಾದಂತಹ ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಮೈಸೂರು ಜಿಲ್ಲಾಡಳಿತ ಉತ್ತರವನ್ನು ಕೊಡಲೇಬೇಕು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.